ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ವಿದ್ಯಾರ್ಥಿಗಳೇ, ನಾವು ಪ್ರತಿದಿನ ಹೇಳುವ ಹಾಗೆ ನಮ್ಮ ಒಂದು ತರಗತಿಗಳು ಬಂದ್ಬಿಟ್ಟು ಇದು 42ನೇ ತರಗತಿ. ತುಂಬಾ ಇಂಪಾರ್ಟೆಂಟ್ ಆಗಿ VA ಪರೀಕ್ಷೆಗೆ ಪ್ರತಿದಿನ ತರಗತಿಗಳನ್ನ ಮಾಡೋ ಹಾಗೆ ಇವತ್ತು 42ನೇ ತರಗತಿಗಳನ್ನ ನಾವು ನೋಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ತರಗತಿಗಳು ಇರೋದ್ರಿಂದ ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮ್ಮ ಒಂದು ತರಗತಿಗಳು ನಡೀತಾನೆ ಇರ್ತವೆ. ಮತ್ತೆ ನಾನು ಪ್ರತಿದಿನ ಯಾವ ರೀತಿ ಹೇಳ್ತೀನೋ ಅದೇ ರೀತಿ ಇವತ್ತು ಕೂಡ ನಾನು ಒಂದು ಬ್ಯಾಚ್ ಅನ್ನ ಹೇಳ್ತೀನಿ. ಏನಪ್ಪಾ ಅಂತ ಅಂದ್ರೆ ಸಂಪೂರ್ಣ ಬ್ಯಾಚ್ ಅಂತ ನಾವು ಏನಪ್ಪಾ ಮಾಡಿದೀವಿ ಅಂತ ಅಂದ್ರೆ ಏನಪ್ಪಾ ಅಂತ ಲಾಂಚ್ ಮಾಡಿದೀವಿ. ಈ ಒಂದು ಸಂಪೂರ್ಣ ಬ್ಯಾಚ್ ಅನ್ನ ಆಲ್ರೆಡಿ ತುಂಬಾ ಜನ ಏನಪ್ಪಾ ಮಾಡಿದ್ದಾರೆ, ತಗೊಂಡಿದ್ದಾರೆ. ಈ ಒಂದು ಸಂಪೂರ್ಣ ಬ್ಯಾಚ್ ಅನ್ನ ತುಂಬಾ ಜನ ಆಲ್ರೆಡಿ ತಗೊಂಡಿದ್ದಾರೆ. ಯಾರು ಇನ್ನೂ ಕೂಡ ತಗೊಂಡಿಲ್ಲ, ಎಲ್ರು ಕೂಡ ತಗೊಳ್ಳಿ. ಈ ಒಂದು ಪರೀಕ್ಷೆಗೆ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಂತಾನೆ ನಾವು ಮಾಡಿರ್ತಕ್ಕಂಥ ಬ್ಯಾಚ್ ಇದು. ಈ ಒಂದು ಬ್ಯಾಚಿನಲ್ಲಿ ನಿಮಗೆ ಏನು ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತೆ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಎಲ್ಲವೂ ಕೂಡ ಇದೇ ಒಂದು ಬ್ಯಾಚ್ ಅಲ್ಲಿ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ₹501 ಸೆಂಡ್ ಮಾಡಿ, ಈ ಒಂದು ಸೆಂಡ್ ಮಾಡಿರ್ತಕ್ಕಂಥ ಸ್ಕ್ರೀನ್ ಶಾಟ್ ಅನ್ನ ಎಲ್ಲಪ್ಪಾ ಅಂತ ಅಂದ್ರೆ udyog1 2@gmail.com ಇಲ್ಲಿದೆ ನೋಡಿ ಇಮೇಲ್ ಐಡಿ. ಈ ಒಂದು ಇಮೇಲ್ ಐಡಿಗಾದ್ರೂ ಸ್ಕ್ರೀನ್ ಶಾಟ್ ಕಳಿಸಿ. ಇಲ್ಲ ಅಂತ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಏನಪ್ಪಾ ಅಂತ ಅಂದ್ರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಲಿಂಕ್ ಮಾಡಿರ್ತೀವಿ. ಆ ಒಂದು ಟೆಲಿಗ್ರಾಮ್ ಅನ್ನ ಯಾರ್ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ಕೂಡ ಜಾಯ್ನ್ ಆಗಿ ಅಲ್ಲಿಯೂ ಕೂಡ ನೀವೇನ್ ಮಾಡ್ಬೋದು, ಲಿಂಕ್ ಅನ್ನ ಆ ಒಂದು ಇದನ್ನ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೋದು. ಅದನ್ನ ತಗೊಂಡು ನೀವು ಈ ಒಂದು ಬ್ಯಾಚ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ 100% ಯೂಸ್ ಆಗ್ತಕ್ಕಂಥ ಬ್ಯಾಚ್ ಇದು. ನೀವು ಪರೀಕ್ಷೆಗೆ ನೀವು ಏನಪ್ಪಾ ಅಂತ ಅಂದ್ರೆ 100% ಇಲ್ಲಿಂದ ಸ್ಕೋರ್ ಮಾಡಬಹುದು. ಅದಕ್ಕಾಗಿ ಈ ಒಂದು PDF ಬ್ಯಾಚ್ ಆಗಿದೆ. ಎಲ್ರು ಕೂಡ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಮತ್ತೆ ಈ ಒಂದು ಬ್ಯಾಚ್ ಅಲ್ಲಿ ನಿಮಗೆ ಪ್ರಚಲಿತ ಘಟನೆಗಳು ಕೂಡ ಇರುತ್ತೆ. ಕಳೆದ 6 ಮಂತ್ಗಳ ಅಥವಾ 6 ತಿಂಗಳುಗಳ ಒಂದು ಪ್ರಚಲಿತ ಘಟನೆಗಳನ್ನು ಕೂಡ ಸೇರಿಸಿ ನಾವು ಕೊಟ್ಟಿದ್ದೀವಿ. ಈ ಒಂದು ಬ್ಯಾಚ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಇವತ್ತಿನ ತರಗತಿಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಇನ್ನೂ ಕೂಡ ಈ ಒಂದು ಟೆಸ್ಟ್ ಬ್ಯಾಚ್ ಅನ್ನ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಟೆಸ್ಟ್ ಬ್ಯಾಚ್ ಅನ್ನ ಕೂಡ ಪರ್ಚೇಸ್ ಮಾಡಬಹುದು. ಯಾಕೆಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ VAO ಪರೀಕ್ಷೆಗೆ ನಿಮಗೆ ಆಲ್ರೆಡಿ ಈಗ ಎಕ್ಸಾಮ್ಸ್ ಗಳಿಗೆ ಹತ್ರ ಬರ್ತಾ ಇದೆ. ಮತ್ತೆ ಇಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಎಕ್ಸಾಮ್ಸ್ ಗಳಿಗೆ ನಿಮಗೆ ಏನಪ್ಪಾ ಅಂತ ಯೂಸ್ ಆಗ್ಬೇಕು ಅಂತ ಅಂದ್ರೆ ಈ ಒಂದು ಟೆಸ್ಟ್ ಬ್ಯಾಚ್ ಅನ್ನು ಕೂಡ ನೀವು ಎನ್ರೋಲ್ ಮಾಡ್ಕೋಬಹುದು. ಈ ಒಂದು ಟೆಸ್ಟ್ ಬ್ಯಾಚ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ನಿಮಗೆ ಕ್ವಶನ್ಸ್ ಇರುತ್ತೆ. ಕ್ವಶನ್ ಆದ್ಮೇಲೆ ನಿಮಗೆ ಕೀ ಆನ್ಸರ್ಸ್ ಇರುತ್ತೆ, ಓಕೆನಾ. ಅದಕ್ಕಾಗಿ ಇದಕ್ಕೆ ಬಂದ್ಬಿಟ್ಟು ₹201 ಫೀಸ್ ಇರುತ್ತೆ. ಸೇಮ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ ಶಾಟ್ ಮುಖಾಂತರ ಪೇ ಮಾಡಿ udyog1 2@gmail.com ಅಂತ ಇಮೇಲ್ಗಾದ್ರೂ ಕಳಿಸಿ. ಇಲ್ಲ ಅಂತ ಅಂದ್ರೆ ಟೆಲಿಗ್ರಾಮ್ ಐಡಿ ಕೊಟ್ಟಿದ್ದೀನಿ ನೋಡಿ, @ಜೀವಾನಾಯಕ್ ಅಂತ ಟೆಲಿಗ್ರಾಮ್ ಐಡಿ ಇದೆ. ಇದಕ್ಕಾದ್ರೂ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನಮಗೆ ಮೆಸೇಜ್ ಅನ್ನ ಮಾಡ್ಬೋದು, ಓಕೆನಾ. ಅರ್ಥ ಆಯ್ತಾ? ಈಗ ಡೈರೆಕ್ಟ್ ಆಗಿ ತರಗತಿಗಳನ್ನ ನೋಡೋಣ. ನೋಡಿ, ತರಗತಿಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಈ ಒಂದು ತರಗತಿಗಳು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಡ್ಕೊಳ್ತಾ ಹೋಗಿ. ಇವತ್ತು ನಮ್ಮ ಒಂದು ಭಾರತದ ಸಂವಿಧಾನದ ಭಾಗ 4ರಲ್ಲಿ ಏನಿದೆ, DPSP ಅಂತ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ತುಂಬಾ ಇಂಪಾರ್ಟೆಂಟ್. ಈ ಒಂದು DPSP ಅಂತ ಬಂದಾಗ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಅಂತ ನಾವು ಕರಿತೀವಿ. ಈ ಒಂದು ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಏನಪ್ಪಾ, ಯಾರಪ್ಪ ರಾಜ್ಯದವರು ಅಂತ ಅಂದ್ರೆ ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂತಹ ಒಂದು 28 ರಾಜ್ಯಗಳು ಮತ್ತೆ ಇಲ್ಲಿ ಎಷ್ಟು 8 ಕೇಂದ್ರಾಡಳಿತ ಪ್ರದೇಶಗಳು. ಈ ಒಂದು 8 ಕೇಂದ್ರಾಡಳಿತ ಪ್ರದೇಶ ಮತ್ತೆ ಇಲ್ಲಿ 28 ರಾಜ್ಯಗಳು ಏನಿದಾವೆ ಎಲ್ಲವೂ ಕೂಡ ಈ ಒಂದು DPSP ಅಂಡರ್ ಅಲ್ಲಿ ಬರುತ್ತೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ. ಈ ಒಂದು DPSP ಅಂಡರ್ ಅಲ್ಲಿ ಭಾಗ 4ರಲ್ಲಿ ಭಾರತೀಯ ಸಂವಿಧಾನದ ಅನುಚ್ಛೇದ 36ರಿಂದ 51ರವರೆಗೆ ಒಳಗೊಂಡಿದೆ. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಇದೇನು ಕೇಳೋದಿಲ್ಲ 36ರಿಂದ 51ರವರೆಗೆ ಇರುತ್ತೆ ಅಂತ. ಬಟ್ ಆಲ್ರೆಡಿ ನಿಮ್ಮ ಒಂದು PC ಎಕ್ಸಾಮ್ ಆಯ್ತು, PSI ಎಕ್ಸಾಮ್ ಆಯ್ತು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಆಲ್ರೆಡಿ ಏನಾಗಿದೆ ಅಂತ ಅಂದ್ರೆ ಪ್ರಶ್ನೆ ಏನಪ್ಪಾ ಆಗಿದೆ ಅಂತ ಅಂದ್ರೆ ಈ ಒಂದು ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಆಗಿದೆ. 4ನೇ ಭಾಗದಲ್ಲಿ ಈ ಒಂದು ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಕಂಡು ಬರ್ತವೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಇವತ್ತಿನ ತರಗತಿ ತುಂಬಾ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ತಾ ಹೋಗಿ. ಇವು ಸರ್ಕಾರವು ಕಾನೂನು ಮತ್ತು ನೀತಿಗಳನ್ನು ರೂಪಿಸುವಾಗ ಅನುಸರಿಸಬೇಕಾದಂತಹ ಒಂದು ಮಾರ್ಗದರ್ಶಕ ತತ್ವಗಳನ್ನ ಈ ಒಂದು ನೀತಿ ನಿರ್ದೇಶಕ ತತ್ವಗಳು ಅಂತ ಕರೀತೇವೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಓಕೆನಾ. ಇದು ಭಾಗ 4ಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಇದರಲ್ಲಿ ನಾವು ಅದೇ ರೀತಿ ನಾವು ಆರ್ಟಿಕಲ್ 36ರಿಂದ ಕಂಟಿನ್ಯೂಸ್ ಆಗಿ 51ರವರೆಗೆ ನಾವು ನೋಡ್ಕೊಳ್ತಾ ಹೋಗ್ಬೇಕು. ಯಾಕೆ ಅಂತ ಅಂದ್ರೆ ಎಕ್ಸಾಮ್ಸ್ ಗಳಿಗೆ ಇಲ್ಲಿಂದಾನೇ ಕ್ವಶನ್ ಬರೋದು, ಓಕೆನಾ. ಇದ್ರ ಮೇಲೆ ನಾನು 2 ತರಗತಿಗಳನ್ನ ಮಾಡ್ತೀನಿ. ಒಂದು ಥಿಯರಿ ತರಗತಿ ಪ್ಲಸ್ ಒಂದು
ಏನಪ್ಪಾ ಅಂತಂದ್ರೆ ಕ್ವಶನ್ಸ್. ಯಾಕಪ್ಪ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ 100% ಸ್ಕೋರ್ ಆಗಬೇಕು. ಯಾವುದ್ರಲ್ಲಿ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 100% ಸ್ಕೋರ್ ಆಗಬೇಕು. ಅದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ, ಈಗ ಮೊದಲನೇದಾಗಿ ಆರ್ಟಿಕಲ್ 36 ಏನ್ ಹೇಳುತ್ತೆ ನೋಡಿ, ಸ್ಟೇಟ್ ಎಂಬತಕ್ಕಂತ ಒಂದು ಪದದ ಅರ್ಥ. ಅಂದ್ರೆ ಸ್ಟೇಟ್ ಅಂತ ನಾವು ಏನು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳನ್ನ ಓದ್ಬೇಕಾದ್ರೆ 12ನೇ ವಿಧಿಯಲ್ಲಿ ಕೂಡ ಇದೇ ಸ್ಟೇಟ್ ಎಂಬುದರ ಒಂದು ಏನ್ ಮಾಡಿದ್ರು, ಡೆಫಿನೇಷನ್ ಅನ್ನ ಕೊಟ್ಟಿದ್ರು. ಸ್ಟೇಟ್ ಎಂಬುದರ ಒಂದು ಏನ್ ಕೊಟ್ಟಿದ್ರು, ಡೆಫಿನೇಷನ್ ಅಂತ. ಓಕೆನಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಸೇಮ್ 36ನೇ ವಿಧಿಯಲ್ಲೂ ಕೂಡ ಏನ್ ಕೊಟ್ಟಿದ್ದಾರೆ, ಈ ಒಂದು ಸ್ಟೇಟ್ ಎಂಬತಕ್ಕಂತ ಒಂದು ಪದಕ್ಕೆ ಪಾರ್ಟ್ 3ರಲ್ಲಿ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಲ್ಲಿ ಏನು ಆರ್ಟಿಕಲ್ 12ರಲ್ಲಿ ನೀಡಿರ್ತಕ್ಕಂಥ ಅರ್ಥ ಇದೆ, ಅದೇ ಅರ್ಥವನ್ನ ಕೂಡ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಮತ್ತೆ ಇಲ್ಲಿ ಎಕ್ಸಾಮಿನೇಷನ್ ಟ್ರಿಕ್ ನೋಡಿ, ಇಲ್ಲಿ ಆರ್ಟಿಕಲ್ 12 ಕೂಡ ಸ್ಟೇಟ್ ಎಂಬತಕ್ಕಂಥದ ಒಂದು ಏನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಅಥವಾ ಮೂಲಭೂತ ಹಕ್ಕುಗಳ ಬಗ್ಗೆ ಡೆಫಿನೇಷನ್ ಅನ್ನ ಕೊಟ್ರೆ, ಅದೇ ಆರ್ಟಿಕಲ್ 36 ಡಿಪಿಎಸ್ಪಿ ಅಂದ್ರೆ ಡಿಪಿಎಸ್ಪಿ ಅಂದ್ರೆ ಏನು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದ್ರ ಮೇಲೆ ಏನ್ ಕೊಡುತ್ತೆ, ಆರ್ಟಿಕಲ್ 12ರ ಅರ್ಥವನ್ನೇ ಇದು ಕೊಡುತ್ತೆ ಅಂತ. ಇಷ್ಟು ಗೊತ್ತಿರ್ಲಿ. ಈಗ ಮುಂದಿನ ಪ್ರಶ್ನೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಇನ್ನೂ ಕೂಡ ನಮ್ಮ ಒಂದು ಪ್ರಚಲಿತ ಘಟನೆಗಳನ್ನ ತಗೊಂಡಿಲ್ಲ ಅಂತ ಅಂದ್ರೆ, ಪ್ರತಿ ತಿಂಗಳಿಗೆ 25 ರೂಪಾಯಿ ಅಂತ ನಾವು ಪ್ರಚಲಿತ ಘಟನೆಗಳನ್ನ ಕೊಡ್ತಾ ಇದೀವಿ. ಯಾರ್ಯಾರು ತಗೋಬೇಕು ತಗೊಳ್ಳಿ. 6 ತಿಂಗಳಿಗೆ ನೋಡೋದಾದ್ರೆ 100 ರೂಪಾಯಿಲಿ ನಿಮಗೆ ಕಳೆದ 6 ತಿಂಗಳ ಪ್ರಚಲಿತ ಘಟನೆಗಳು ಸಿಗ್ತವೆ. ಅದೇ 12 ತಿಂಗಳು ಬೇಕು ಎಂತಕ್ಕಂಥ ವಿದ್ಯಾರ್ಥಿಗಳಿಗೆ 150 ರೂಪಾಯಿಲಿ ಈ ಒಂದು ಪ್ರಚಲಿತ ಘಟನೆಗಳನ್ನ ಕೊಡ್ತಾ ಇದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ ಶಾಟ್ ಗೆ ನೀವು ಪೇ ಮಾಡಿ ಈ ಒಂದು ಪ್ರಚಲಿತ ಘಟನೆಗಳ PDF ಅನ್ನ ಪಡ್ಕೋಬಹುದು. ಏನು ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ ಶಾಟ್ ನ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸ್ಬೇಕು ಅಂತ. ಓಕೆನಾ? ಈಗ ಬನ್ನಿ, 37ನೇ ವಿಧಿ ಅಥವಾ ಆರ್ಟಿಕಲ್ 37 ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಆರ್ಟಿಕಲ್ 37 ಅಂತ ಬಂದಾಗ ಈ ಒಂದು ಡಿಪಿಎಸ್ಪಿಗಳ ಸ್ವರೂಪ ಅಂತಂದ್ರೆ ಯಾವ ರೀತಿ ಇರಬೇಕು ಅಂತ. ಓಕೆನಾ? ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಡಿಪಿಎಸ್ಪಿ ಏನಿದಾವೆ, ಇದನ್ನ ನ್ಯಾಯಾಲಯದಿಂದ ಎನ್ಫೋರ್ಸ್ ಮಾಡಲಾಗುವುದಿಲ್ಲ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಅಂತ ಏನಿದಾವೆ, ಮೂಲಭೂತ ಹಕ್ಕುಗಳು, ಇದು ನ್ಯಾಯಾಲಯದಿಂದ ಎನ್ಫೋರ್ಸ್ ಮಾಡಲಾಗುತ್ತದೆ ಅಥವಾ ಇದು ಜಸ್ಟಿಸಿಯಬಲ್ ಆಗಿರುತ್ತೆ. ಜಸ್ಟಿಸಿಯಬಲ್ ಇಂಗ್ಲಿಷ್ ಅಲ್ಲಿ ಇದೇ ಪದವನ್ನು ಬಳಸ್ತಾರೆ, ಜಸ್ಟಿಸಿಯಬಲ್. UPSC ಯಲ್ಲೂ ಕೂಡ ಇದೇ ಪದವನ್ನು ಬಳಸಿ ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ. ಬಟ್ ಏನು DPSP ಏನಿದೆ, DPSP ಇದನ್ನ ಏನಾದ್ರೂ ನಾವು ಒಂದು ರಾಜ್ಯ ಈ ಒಂದು DPSP ಅನ್ನ ಅಥವಾ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳನ್ನ ಕೊಡ್ಲಿಲ್ಲ ಅಂತ ಅಂದ್ರೆ, ಇದರ ಮುಖಾಂತರವಾಗಿ ನೀವು ಸುಪ್ರೀಂ ಕೋರ್ಟ್ ಗಳಿಗೆ ಏನ್ ಮಾಡೋದಕ್ಕಾಗೋದಿಲ್ಲ, ಕೇಸ್ ಮಾಡೋದಕ್ಕಾಗೋದಿಲ್ಲ. ಇಟ್ ಈಸ್ ನಾನ್ ಜಸ್ಟಿಸಿಯಬಲ್. ಇಟ್ ಈಸ್ ನಾನ್ ಜಸ್ಟಿಸಿಯಬಲ್. ಬರ್ಕೊಳ್ಳಿ ಇದನ್ನ, ಪಕ್ಕ 100% ಕೇಳ್ತಾರೆ. ಇಟ್ ಈಸ್ ನಾನ್ ಜಸ್ಟಿಸಿಯಬಲ್. ಓಕೆನಾ? ನಾನ್ ಜಸ್ಟಿಸಿಯಬಲ್ ಇನ್ ನೇಚರ್, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ, ಆದರೆ ಅವು ದೇಶದ ಆಡಳಿತದಲ್ಲಿ ಫಂಡಮೆಂಟಲ್ ಆಗಿರ್ತದೆ. ಅಂದ್ರೆ ರಾಜ್ಯಗಳ ಒಂದು ದೇಶದ ಆಡಳಿತದಲ್ಲಿ ಏನಾಗಿರ್ತದೆ, ಫಂಡಮೆಂಟಲ್ ಆಗಿರುತ್ತೆ. ಬಟ್ ಅದನ್ನು ನ್ಯಾಯಾಲಯದಿಂದ ಎನ್ಫೋರ್ಸ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನೋಡಿ, ರಾಜ್ಯವು ಕಾನೂನು ರೂಪಿಸುವಾಗ ಅವುಗಳನ್ನು ಅನ್ವಯಿಸುವುದು ರಾಜ್ಯದ ಕರ್ತವ್ಯ ಆಗಿರುತ್ತೆ ಅಂತ. ಓಕೆನಾ? ಈಗ ರಾಜ್ಯ ಏನ್ ಮಾಡುತ್ತೆ, ಈಗ ಫಂಡಮೆಂಟಲ್ ರೈಟ್ಸ್ ಏನಿದೆ, ಸೆಂಟರ್ ಅಂತ ಅಂದ್ರೆ ನಮಗೆ ಮೂಲತಃ ಭಾರತ ಸರ್ಕಾರ ಏನ್ ಕೊಟ್ಟಿದೆ, ಭಾರತ ಸರ್ಕಾರ ಏನ್ ಕೊಟ್ಟಿದೆ, ಇದಕ್ಕೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳಿಗೆ ಏನ್ ಮಾಡ್ತಾ ಇದೆ, ನಮ್ಮನ್ನ ಕೊಡ್ತಾ ಇದೆ. ಬಟ್ ಈ ಒಂದು ಡಿಪಿಎಸ್ಪಿ ಅಂತ ಬಂದಾಗ ಈ ಯಾರಪ್ಪ ಕೊಡ್ತಾ ಇದನ್ನ, ನಮ್ಮ ಒಂದು ರಾಜ್ಯಗಳು ನಮ್ಮ ಈ ಒಂದು DPSP ಅನ್ನ ಕೊಡ್ತಾರೆ. ಒಂದು DPSP ಅಲ್ಲಿ ಯಾರಪ್ಪ ಕೊಡ್ತಿದ್ರೆ ನಮಗೆ ಕರ್ನಾಟಕ ರಾಜ್ಯದಿಂದ ಬರ್ತಾ ಇದೆ. ಕರ್ನಾಟಕ ರಾಜ್ಯ ಕೆಲವು ಏನು ಸ್ಕೀಮ್ಗಳನ್ನ ಮಾಡುತ್ತಲ್ವಾ, ಕರ್ನಾಟಕ ಏನಪ್ಪಾ ಅಂತ, ಫಾರ್ ಎಕ್ಸಾಂಪಲ್ ಕೃಷಿ ಕ್ರಾಂತಿ, ಕೃಷಿ ಭಾಗ್ಯ ಅಂತ ಸ್ಕೀಮ್ ಇದೆ ಅನ್ಕೊಳ್ಳಿ. ಕೃಷಿ ಭಾಗ್ಯ ಸ್ಕೀಮ್ ಇದೆ ಅನ್ಕೊಳ್ಳಿ. ಈ ಒಂದು ಕೃಷಿ ಭಾಗ್ಯ ಸ್ಕೀಮ್ ಅನ್ನ ಯಾರಪ್ಪ ಮಾಡಿದವರು, ಕರ್ನಾಟಕದಲ್ಲಿ ಮಾಡಿದವರು ಈ ಒಂದು DPSP ಅಂಡರ್ ಅಲ್ಲಿ ಬರುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂಡರ್ ಅಲ್ಲಿ ಬರುತ್ತೆ. ಇದು ಗೊತ್ತಿರಬೇಕು ಅಂತ. ಓಕೆನಾ? ಬನ್ನಿ, ಅದೇ ರೀತಿ 38ನೇ ವಿಧಿ ನೋಡಿ, ಆರ್ಟಿಕಲ್ 38 ಸಾಮಾಜಿಕ ವ್ಯವಸ್ಥೆ ಅಂತ. ರಾಜ್ಯವು ಜನರ ಕಲ್ಯಾಣವನ್ನು ಉತ್ತೇಜಿಸುವ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸಲು ಪ್ರಯತ್ನ ಮಾಡಬೇಕು ಅಂತ. ಓಕೆನಾ? ರಾಜ್ಯವು ಜನರ ಕಲ್ಯಾಣವನ್ನು ಉತ್ತೇಜಿಸಲು, ಜನರ ಕಲ್ಯಾಣ ಅಂತ ಅಂದ್ರೆ ಏನು, ಜನರಿಗೆ ಒಳ್ಳೇದಾಗ್ಬೇಕು ಅಂತ. ಇದಕ್ಕೆ ಏನ್ ಮಾಡ್ಬೇಕು, ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲು ಇದನ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ಅಂತ. ಇದು ಮುಖ್ಯವಾಗಿ ನೋಡಿ, ಯಾವ್ಯಾವ ನ್ಯಾಯಗಳು, ಸಾಮಾಜಿಕ ನ್ಯಾಯ, ಸೋಷಿಯಲ್, ಎಕನಾಮಿಕ್,
ಅಂಡ್ ಪೊಲಿಟಿಕಲ್. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಯಾವ ಯಾವ ನ್ಯಾಯಗಳು ನಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಇಂಗ್ಲಿಷ್ ಅಲ್ಲಿ ನೋಡಿ, ಸೋಷಿಯಲ್, ಎಕನಾಮಿಕಲ್, ಎಕನಾಮಿಕಲ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್. ಈ ಒಂದು ಸೋಷಿಯಲ್, ಎಕನಾಮಿಕಲ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ ಏನಿದೆ, ಅದು ಯಾವ ವಿಧಿಯ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ 38ನೇ ವಿಧಿಯ ಅಡಿಯಲ್ಲಿ ಇದು ಕಂಡು ಬರುತ್ತೆ. ಇದು ಮತ್ತು ಅಸಮಾನತೆಗಳನ್ನ ಕಡಿಮೆ ಮಾಡುವುದು ಈ ಒಂದು ವಿಧಿಯ ಕರ್ತವ್ಯ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಆರ್ಟಿಕಲ್ 38 ಏನ್ ಹೇಳುತ್ತಪ್ಪ ಅಂತ ಅಂದ್ರೆ, ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳನ್ನ ಮತ್ತು ಈ ಅಸಮಾನತೆಗಳನ್ನ ಕಡಿಮೆ ಮಾಡುವುದನ್ನ ಇದು ಹೇಳುತ್ತೆ ಅಂತ. ಅದೇ ರೀತಿಯಲ್ಲಿ ಆರ್ಟಿಕಲ್ 38(2) ಎರಡನೇ ಕ್ಲಾಸ್ ಏನ್ ಹೇಳುತ್ತೆ, ಇದರಲ್ಲಿ ಆದಾಯ, ಸ್ಥಾನಮಾನ, ಸೌಲಭ್ಯಗಳನ್ನ ಮತ್ತು ಅವಕಾಶಗಳಲ್ಲಿ ಇರತಕ್ಕಂತ ಅಸಮಾನತೆಗಳನ್ನ ಕಡಿಮೆ ಮಾಡಲು ರಾಜ್ಯ ಪ್ರಯತ್ನ ಮಾಡಬೇಕು ಅಂತ ಯಾವ್ದಪ್ಪ ಹೇಳುತ್ತೆ, 38(2) ಎರಡನೇ ವಿಧಿ ಹೇಳುತ್ತೆ. ಬಟ್ ಇದು ತುಂಬಾ ಇಂಪಾರ್ಟೆಂಟ್. 38ನೇ ವಿಧಿ ಕೇಳ್ತಾರೆ ಇಲ್ಲಿಂದ. ಓಕೆನಾ, ಕ್ವಶನ್ಸ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನೋಡಿ, ಆ 38 ಆಯ್ತು. 39ನೇ ವಿಧಿ ನೋಡಿ, ಏನಪ್ಪಾ 39ನೇ ವಿಧಿ, ರಾಜ್ಯದ ನೀತಿಯ ಮುಖ್ಯ ತತ್ವಗಳು ಅಥವಾ ರಾಜ್ಯವು ತನ್ನ ನೀತಿಗಳನ್ನು ರೂಪಿಸುವಾಗ ಏನೇನ್ ಮಾಡ್ಬೇಕು ನೋಡಿ. 39ರಲ್ಲಿ ಟೋಟಲ್ ಆಗಿ ಎಷ್ಟಿದಾವೆ, 6 ವಿಧಿಗಳು ಕಂಡು ಬರ್ತವೆ. 39(a), 39(b), 39(c), 39(d), 39(e), 39(f) ಅಂತ ಈ ರೀತಿಯಾಗಿ ಬರ್ತಾ ಹೋಗ್ತವೆ. ಬಟ್ ಅದರಲ್ಲಿ 39(d) ಏನಿದೆ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ, ಇದನ್ನ ಆಲ್ರೆಡಿ ಕೇಳಿದ್ದಾರೆ, ಆಲ್ರೆಡಿ ಕ್ವಶನ್ ಆಗಿದೆ. ಓಕೆನಾ, ಆಲ್ರೆಡಿ ಆಸ್ಕ್ಡ್, ಆಲ್ರೆಡಿ ಆಸ್ಕ್ಡ್. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಈ ಒಂದು 39(d) ಎಂಬತಕ್ಕಂತ ವಿಧಿಯಲ್ಲಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಪುರುಷ ಮತ್ತು ಮಹಿಳೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಯಾವ ವಿಧಿಯ ಅಂಡರಲ್ಲಿ ಬರುತ್ತೆ, 39ನೇ ಡಿ ವಿಧಿಯಲ್ಲಿ ಬರುತ್ತೆ. ಅದೇ ರೀತಿ ನೋಡಿ, 39(a) ವಿಧಿ, ಪುರುಷ ಮತ್ತು ಮಹಿಳೆ ಸೇರಿದಂತೆ ಎಲ್ಲಾ ನಾಗರಿಕರಿಗೆ ಸಮರ್ಪಕ ಜೀವನೋಪಾಯದ ಹಕ್ಕು ದೊರೆಯುವಂತೆ ನೋಡಬೇಕು. ನೆಕ್ಸ್ಟ್ 39(b) ನಲ್ಲಿ ನೋಡಿ, ಸಮುದಾಯದ ಭೌತಿಕ ಸಂಪನ್ಮೂಲಗಳು ಮತ್ತು ಸಾಮಾನ್ಯ ಒಳತಿಗಾಗಿ ಹಂಚಿಕೆ ಆಗಬೇಕು. ನೆಕ್ಸ್ಟ್ ಸಿ ನೋಡಿ, ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆಯಿಂದ ಸಂಪತ್ತು ಕೆಲವರ ಕೈಯಲ್ಲಿ ಕೇಂದ್ರೀಕರಿಸದಂತೆ, ಉತ್ಪಾದನಾ ಸಾಧನಗಳ ಕೇಂದ್ರೀಕರಣವಾಗದಂತೆ ರಾಜ್ಯವು ನೋಡಬೇಕು. ಬಟ್ ಇದು ತುಂಬಾ ಇಂಪಾರ್ಟೆಂಟ್. 39(d) ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಆಲ್ರೆಡಿ ಕ್ವಶನ್ ಆಗಿದೆ, ಕೇಳಬಹುದು. ಓಕೆನಾ. ನೆಕ್ಸ್ಟ್ ನೋಡಿ, 39(e), ಕಾರ್ಮಿಕರ ಆರೋಗ್ಯ ಮತ್ತು ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳದಂತೆ ರಕ್ಷಣೆಯನ್ನ ಮಾಡಬೇಕು. ನೆಕ್ಸ್ಟ್ ಕೊನೆಯದಾಗಿ ನೋಡಿ, ಎಫ್ ಎಂತಕ್ಕಂಥ ವಿಧಿ ಏನ್ ಹೇಳುತ್ತೆ, ಮಕ್ಕಳಿಗೆ ಆರೋಗ್ಯಕರ ಅಭಿವೃದ್ಧಿ, ಸ್ವಾತಂತ್ರ್ಯ ಮತ್ತು ಘನತೆ ದೊರೆಯುವಂತೆ ಶೋಷಣೆಯಿಂದ ರಕ್ಷಿಸುವಂತೆ ನೋಡಬೇಕು. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಒಂದೊಂದು ಸ್ಲೈಡ್ ಅಲ್ಲಿ ಒಂದೊಂದು ಪದಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ನಾನು ಸುಮ್ಮನೆ ತೆಗೆದುಕೊಂಡು ಬಂದಿಲ್ಲ, VAO ಪರೀಕ್ಷೆಗೆ ನಾನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. 100% ಇಲ್ಲಿಂದ ಕ್ವಶನ್ ಬರುತ್ತೆ, ಸುಮ್ಮನೆ ಹೇಳ್ತಾ ಇಲ್ಲ. ಆಲ್ರೆಡಿ ಇಲ್ಲಿಂದ ಕ್ವಶನ್ ಬಂದಿದೆ. ಓಕೆನಾ. ಒಂದೊಂದು ಸ್ಲೈಡ್ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಾನು ಇವತ್ತು ಸ್ಲೈಡ್ ಟೋಟಲ್ ಆಗಿ 20 ಸ್ಲೈಡ್ ಕ್ಲಾಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ 20 ಸ್ಲೈಡ್ ಅಲ್ಲಿ ಮಿನಿಮಮ್ ನಾನು ಹೇಳ್ತೀನಿ 18 ಸ್ಲೈಡ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಬಟ್ ಏನಪ್ಪಾ ಅಂತಂದ್ರೆ ನಾನು ಕೋರ್ಸ್ ಅನ್ನ ತೆಗೆದುಕೊಂಡು ಬಂದಿರ್ತೀವಲ್ವಾ, ಅದು ಕೂಡ 2 ಸ್ಲೈಡ್ ಹಾಕಿರ್ತೀನಿ. ಓಕೆನಾ. ಅದಕ್ಕಾಗಿ ಮಿನಿಮಮ್ 18 ಸ್ಲೈಡ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ಪದಗಳನ್ನು ಕೂಡ ಮಿಸ್ ಮಾಡಬೇಡಿ. ನಾನು ತರಗತಿಗಳನ್ನ ಏನ್ ಕೊಡ್ತೀನಿ, ಇದರ ಜೊತೆಗೆ ನೀವೇನ್ ಮಾಡಿ, ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ನೋಟ್ಸ್ ಅನ್ನ ಮಾಡ್ಕೊಳ್ಳಿ, ನಿಮಗೆ 100% ಯೂಸ್ ಆಗುತ್ತೆ. ಓಕೆನಾ, 100% ಯೂಸ್ ಆಗುತ್ತೆ, ಸುಮ್ಮನೆ ಹೇಳ್ತಾ ಇಲ್ಲ. ತರಗತಿಗಳನ್ನ ಫಾಲೋ ಮಾಡಿ, ನಿಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡಿ, 39(a) ಎಂಬತಕ್ಕಂಥವಿದೆ. 39(a) ಎಂಬತಕ್ಕಂಥವಿದೆ, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು. ನೋಡಿ, 39(a) ಬೇರೆ, 39(a) ಬೇರೆ ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್. 39(a) ವಿಧಿಯಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ, ನೋಡಿ ಇಲ್ಲಿ ಪುರುಷ ಮತ್ತು ಮಹಿಳೆ ಸೇರಿದಂತೆ ಎಲ್ಲಾ ನಾಗರಿಕರಿಗೆ ಸಮರ್ಪಕ ಜೀವನೋಪಾಯದ ಹಕ್ಕು ದೊರೆಯುವಂತೆ ನೋಡಬೇಕು. ಇದು 39(a) ಸ್ಮಾರ್ ಎ. ಅದೇ 39 ಬಿಗ್ ಎ ಏನಿದೆ, ಇದು ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ಅಂತ. ಓಕೆನಾ. ಇದರ ನೆರವನ್ನ ಕೊಡಬೇಕು ಅಂತ. ಏನು, ಈಕ್ವಲ್ ಅಂಡ್ ಫ್ರೀ ಲೀಗಲ್ ಏಡ್ ಟು ಎವ್ರಿ ಒನ್ ಅಂತ, ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಟು ಎವ್ರಿ ಒನ್ ಅಂತ, ಇದನ್ನು ಒದಗಿಸಲು ಪ್ರಯತ್ನವನ್ನ ಮಾಡಬೇಕು ಅಂತ. ಈ ಒಂದು 39 ಕ್ಯಾಪಿಟಲ್ ಎ ಎಂಬತಕ್ಕಂಥ ವಿಧಿ ಏನಿದೆ, ಇದನ್ನ ಮೂಲ ಸಂವಿಧಾನದಲ್ಲಿ ಇದು ಇರಲಿಲ್ಲ. ಮೂಲ ಸಂವಿಧಾನದಲ್ಲಿ ಇದು ಇರಲಿಲ್ಲ. ಮೂಲ ಸಂವಿಧಾನದಲ್ಲಿ ಇರಲಿಲ್ಲ.
ಬಟ್ 42ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ಈ ಒಂದು ಆ ಈ ಒಂದು 42ನೇ ತಿದ್ದುಪಡಿ 1976ರ ಮೂಲಕ 39A ಎಂಬತಕ್ಕಂಥ ಒಂದು ವಿಧಿಯನ್ನ ಏನ್ ಮಾಡ್ತಾರೆ, ಇದನ್ನ ತೆಗೆದುಕೊಂಡು ಬರ್ತಾರೆ. ಹಾಗಾಗಿ 42ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ 39A ಎಂಬತಕ್ಕಂಥ ವಿಧಿ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು, ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಟು ಎವೆರಿವನ್ ಅಂತ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಅದೇ ರೀತಿ ನೋಡಿ 40ನೇ ಒಂದು ವಿಧಿ ಏನ್ ಹೇಳುತ್ತೆ, 40ನೇ ವಿಧಿ ಆರ್ಟಿಕಲ್ 40 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 40 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಪ್ಪಾ ಅಂತಾರೆ, ಗ್ರಾಮ ಪಂಚಾಯಿತಿಗಳ ಬಗ್ಗೆ ಇದು ಹೇಳುತ್ತೆ. ವಿದ್ಯಾರ್ಥಿಗಳೇ, ನೀವು ಹೇಳ್ತೀರಾ ಇವಾಗ 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ. ವಿದ್ಯಾರ್ಥಿಗಳು ಅಂದ್ರೆ ಸ್ವಲ್ಪ ಸ್ಮಾಲ್ ಆಗಿ ಸ್ವಲ್ಪ ಮೇಲೆ ಓದ್ಕೊಂಡು ಬಂದಿರ್ತಾರಲ್ಲ, ಅವ್ರೇನ್ ಹೇಳ್ತಾರೆ, ಸರ್ ನೀವು 73, 74ನೇ ತಿದ್ದುಪಡಿಗಳನ್ನ ಮುಖಾಂತರ ನಾವು ಪಂಚಾಯಿತಿನ ತೆಗೆದುಕೊಂಡು ಬಂದಿದ್ವಿ. ಯಾಕೆಂದ್ರೆ ಫಸ್ಟ್ ಕ್ಲಾಸ್ ಇದೆ ನಾನು ಮಾಡಿರೋದು. ಪಂಚಾಯಿತಿಗಳನ್ನ ತೆಗೆದುಕೊಂಡು ಬಂದಿದ್ರಿ ಅಂದ್ರೆ ಏನು, 11 ಮತ್ತು 12ನೇ ಅನುಸೂಚಿಗಳನ್ನ ಹೇಳ್ಬೇಕಾದ್ರೆ ಹೇಳಿದ್ದೀನಿ ಪಂಚಾಯಿತಿಗಳ ಬಗ್ಗೆ. ಇದು ಪಂಚಾಯಿತಿ, ಇದು ಮುನ್ಸಿಪಾಲಿಟಿ ಅಂತ. ಇದನ್ನ ಹೇಳ್ಬೇಕಾದ್ರೆ ಸರ್ ನೀವು ತಿದ್ದುಪಡಿ ಮುಖಾಂತರ ಬಂದಿದ್ದೇವೆ ಅಂತ ಹೇಳಿದ್ರಿ ಸರ್. ಇದು ಮತ್ತೆ 1992, 1993ರಲ್ಲಿ ಬಂದಿತ್ತು ಅಂತ ಹೇಳಿದ್ರಿ ಸರ್. ಬಟ್ ನೀವೇನ್ ಹೇಳ್ತಾ ಇದ್ರ 40ನೇ ವಿಧಿಯಲ್ಲಿ ಗ್ರಾಮ ಪಂಚಾಯತಿಗಳ ಬಗ್ಗೆ ಹೇಳ್ತಾ ಇದೀರಾ, ವಿಲೇಜ್ ಪಂಚಾಯತ್ ಬಗ್ಗೆ ಹೇಳ್ತಾ ಇದೀರಾ, ಹೇಗೆ ಸರ್ ಅಂತ ಕೇಳ್ಬೋದು. ವಿದ್ಯಾರ್ಥಿಗಳೇ, ಮೂಲ ಸಂವಿಧಾನದಲ್ಲಿ ಪಂಚಾಯಿತಿಗಳ ಬಗ್ಗೆ ಇತ್ತು. ಓಕೆನಾ? ಮೂಲ ಸಂವಿಧಾನದಲ್ಲಿ ಏನಪ್ಪಾ ಅಂತಂದ್ರೆ ಪಂಚಾಯಿತಿಗಳ ಒಂದು ಇದಿತ್ತು. ಬಟ್ ಏನಪ್ಪಾ ಆಯ್ತು ಅಂತ ಅಂದ್ರೆ 3 ಟೈರ್ ಅಂತ ಬರುತ್ತೆ. 3 ಟೈರ್ ಅಂತ ಏನು, ಗ್ರಾಮ ಪಂಚಾಯಿತಿ ಮತ್ತೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಈ ಒಂದು 3 ಟೈರ್ ಸಿಸ್ಟಮ್ ಏನಿತ್ತು, ಇದು ಇರಲಿಲ್ಲ. ಓಕೆನಾ? ಅದನ್ನ ತೆಗೆದುಕೊಂಡು ಬಂದಿದ್ದು ಈ ಒಂದು 73ನೇ ತಿದ್ದುಪಡಿ ಕಾಯ್ದೆ 1993ರಲ್ಲಿ. ಓಕೆನಾ? ಇದು ಗೊತ್ತಿರಬೇಕು. ಇದ್ರ ಮೇಲೆ ಪ್ರಶ್ನೆ ಬರುತ್ತೆ. ಈ ಒಂದು ಕಾಯ್ದೆ ಮುಖಾಂತರ ಮೊದಲ ಬಾರಿಗೆ ಈ ಒಂದು ಪಂಚಾಯತಿ ರಾಜ್ ವ್ಯವಸ್ಥೆಯನ್ನ ಅಡಾಪ್ಟ್ ಮಾಡ್ಕೊಂಡಂತ ರಾಜ್ಯ ಯಾವ್ದಪ್ಪ ಅಂತ ಅಂದ್ರೆ, ಯಾವ್ದಪ್ಪ ರಾಜ್ಯ? ಕರ್ನಾಟಕ. ತುಂಬಾ ಇಂಪಾರ್ಟೆಂಟ್. ಓಕೆನಾ? ಈಗ ನೋಡಿ, ರಾಜ್ಯವು ಏನಪ್ಪಾ ಅಂತ ಅಂದ್ರೆ, ಈ ಒಂದು ರಾಜ್ಯವು ನೋಡಿ ಗ್ರಾಮ ಪಂಚಾಯಿತಿಗಳನ್ನು ಸಂಘಟನೆ ಮಾಡಿ ಅವುಗಳಿಗೆ ಸ್ವಯಂ ಆಡಳಿತ ನಡೆಸಲು ಅಗತ್ಯವಾದ ಅಧಿಕಾರವನ್ನ ಮತ್ತು ಪ್ರಾಧಿಕಾರವನ್ನ ನೀಡಬೇಕು ಅಂತ ಈ ಒಂದು 40ನೇ ಎನ್ನುವ ವಿಧಿ ಇದೆ. ಗ್ರಾಮ ಪಂಚಾಯಿತಿಗಳ ಬಗ್ಗೆ ಹೇಳುತ್ತೆ. ಆಲ್ರೆಡಿ ಇದು ಕೂಡ ಕ್ವಶನ್ ಆಗಿದೆ ನೋಡಿ. ನಮ್ಮ ಒಂದು ಸಂವಿಧಾನದಲ್ಲಿ ವಿಲೇಜ್ ಪಂಚಾಯಿತಿ ಬಗ್ಗೆ ಏನು ಅಧಿಕೃತವಾಗಿ ಮೆನ್ಷನ್ ಆಗಿರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತ ಕೇಳಿದರೆ KPSCಯಲ್ಲಿ ಕೇಳಿದ್ರು. KPSCಯಲ್ಲಿ ನಮಗೆ ಈಗ KA ಕೂಡ ಕೇಳಬಹುದು. ಗೊತ್ತಿರೇ 40ನೇ ವಿಧಿ ಪಂಚಾಯಿತಿಗಳ ಬಗ್ಗೆ ಹೇಳುತ್ತೆ ಅಂತ. ಓಕೆನಾ? ಅರ್ಥ ಆಯ್ತಾ? ಈಗ ನೋಡಿ 41ನೇ ವಿಧಿ. ಸ್ವಲ್ಪ ವೆಯ್ಟ್ ಮಾಡಿ, ತರಗತಿ ಎಷ್ಟಾಗಿದೆ ಅಂತ ನೋಡೋಣ. ಓಕೆ, ಎಷ್ಟಾಗಿದೆ ತರಗತಿ? 18 ನಿಮಿಷ ಆಗಿದೆ. ಓಕೆ, ಇನ್ನೊಂದೆರಡು ವಿಧಿಗಳನ್ನ ನೋಡೋಣ. ಡೋಂಟ್ ವರಿ ಅಬೌಟ್ ದಟ್. ಓಕೆ, 41ನೇ ವಿಧಿ ಯಾಕಪ್ಪ ಅಂತ ಅಂದ್ರೆ, ನಾನು ಪ್ರತಿದಿನ ಏನಪ್ಪಾ ಅಂತ ಅಂದ್ರೆ 20 to 25 ಮಿನಿಟ್ಸ್ ಕ್ಲಾಸ್ ಮಾಡ್ತೀನಿ. ಓಕೆನಾ? 20 to 25 ಮಿನಿಟ್ಸ್ ಮಾಡ್ತೀನಿ. ಯಾಕಪ್ಪ ಅಂತ ಅಂದ್ರೆ ಇಷ್ಟು ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡ್ತಾರೆ ನಮ್ಮ ಹುಡುಗರು, ಬಟ್ ಏನಪ್ಪಾ ಅಂತ ಅಂದ್ರೆ ಏನಾದ್ರೂ ನಾನು 1 ರಿಂದ 1.5 ಗಂಟೆ, ನಾನು 1.5 hours ಅಂದ್ರೆ ಒಂದು 90 ಮಿನಿಟ್ಸ್ ಕ್ಲಾಸ್ ಮಾಡಿದೆ ಅಂತ ಅನ್ಕೊಳ್ಳಿ. ನೋಡ್ಬಿಟ್ಟೆ ನಾನು ಆಮೇಲೆ ನೋಡ್ತೀನಿ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕಾಗಿ ನಾನೇನ್ ಮಾಡ್ತೀನಿ, ಸ್ವಲ್ಪ 20 to 25 ಮಿನಿಟ್ಸ್ ಕ್ಲಾಸ್ ಮಾಡ್ತೀನಿ. ನಮಗೆಲ್ರಿಗೂ ಕೂಡ ಗೊತ್ತಿದೆ ಯಾಕಪ್ಪ ಈ ತರ ಮಾಡ್ತೀನಿ ಅಂತ, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಈಗ ನೋಡಿ, ಆರ್ಟಿಕಲ್ 41 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕೆಲಸ, ಶಿಕ್ಷಣ ಮತ್ತು ಸಾರ್ವಜನಿಕ ನೆರವು ಇದು ರಾಜ್ಯದ ಆರ್ಥಿಕ ಸಾಮರ್ಥ್ಯ ಮತ್ತು ಅಭಿವೃದ್ಧಿಯ ಮಿತಿಯ ಒಳಗೆ ಇರಬೇಕು ಅಂತ. ಕೆಲಸದ ಹಕ್ಕು, ಶಿಕ್ಷಣದ ಹಕ್ಕು, ನಿರುದ್ಯೋಗ, ವೃದ್ಧಾಪ್ಯ, ಅನಾರೋಗ್ಯ, ಅಂಗವೈಕಲ್ಯ ಮತ್ತು ಅನರ್ಹತೆಯ ಸಂದರ್ಭ ಅಂತ ಬಂದಾಗ, ಇವುಗಳಲ್ಲಿ ಸಾರ್ವಜನಿಕ ನೆರವು ಅಂತ ನೀಡಲು ಬಂದಾಗ ರಾಜ್ಯ ಏನ್ ಮಾಡ್ಬೇಕು, ಇದಕ್ಕೆಲ್ಲದಕ್ಕೂ ಕೂಡ ಪ್ರಯತ್ನವನ್ನ ಮಾಡಬೇಕು. ಕೆಲಸವನ್ನ ಕೊಡೋದ್ರಲ್ಲಾಗಿರ್ಬೋದು, MG ನರೇಗಾ ಅಂತ ಇತ್ತಲ್ವಾ, MG ನರೇಗಾ ಈ ಅಂಡರಲ್ಲೇ ಬಂದಿರೋದು. ನೆಕ್ಸ್ಟ್ ನೋಡಿ, ಇಲ್ಲಿ
ಇದನ್ನ ಈಗೇನ್ ಮಾಡಿದ್ದಾರೆ ವಿ ಬಿ ಜಿ ರಾಮ್ಜಿ ಅಂತ ಮಾಡಿದ್ದಾರೆ. ವಿ ಬಿ ಜಿ ರಾಮ್ ಜಿ ಅಂತ ಮಾಡಿದ್ದಾರೆ. ಬಟ್ ಇದನ್ನ ಏನ್ ಮಾಡಿದ್ರು, ವಿ ಬಿ ಜಿ ರಾಮ್ಜಿ ಅಂತ ಏನ್ ಹೆಸರನ್ನ ಚೇಂಜ್ ಮಾಡಿದ್ರು. ಬಟ್ ಎಂ ಜಿ ಅಂತ ಮಹಾತ್ಮ ಗಾಂಧಿ ಅಂತ ಏನ್ ಹೆಸರಿತ್ತು ಅದನ್ನ ತೆಗೆಯೋ ಕಾರಣದಿಂದಾಗಿ ಎಲ್ಲಾ ಪಂಚಾಯಿತಿಗಳಿಗೆ ಏನಂತ ಹೆಸರಿಟ್ಟಿದ್ದಾರೆ, ಮಹಾತ್ಮ ಗಾಂಧಿ ಪಂಚಾಯಿತಿಗಳು ಅಂತ, ಗ್ರಾಮ ಪಂಚಾಯಿತಿಗಳು ಅಂತ ಹೆಸರನ್ನ ಇಟ್ಟಿದ್ದಾರೆ. ಓಕೆ, ನಂಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಇದು ಗೊತ್ತಿರಲಿ. 41ನೇ ವಿಧಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಗೊತ್ತಿರ್ಲಿ. ನೆಕ್ಸ್ಟ್ 42ನೇ ವಿಧಿ ನೋಡಿ. 42ನೇ ವಿಧಿ, ಮಾನವೀಯ ಕೆಲಸದ ಪರಿಸ್ಥಿತಿ. ಒಂದು ರಾಜ್ಯವು ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ ಗಳಿಗೆ ವರ್ಕ್ ಮಂತ್ ಮೆಟರ್ನಿಟಿ ರಿಲೀಫ್. ಮೆಟರ್ನಿಟಿ ಅಂತ ಅಂದ್ರೆ ನೀವು ವುಮೆನ್ಸ್ ಗಳಿಗೆ ಮೆಟರ್ನಿಟಿ ಲೀವ್ ಅಂತ ಟೋಟಲ್ ಆಗಿ 6 ತಿಂಗಳು ಮೆಟರ್ನಿಟಿ ಲೀವ್ ಕೊಡ್ತಾರೆ. ಅಂದ್ರೆ ಮಗುಗಳ ಪ್ರೆಗ್ನೆಂಟ್ ಇದ್ದಾಗ, ವುಮೆನ್ ಪ್ರೆಗ್ನೆನ್ಸಿ ಇದ್ದಾಗ 6 ತಿಂಗಳ ಕಾಲ ಮೆಟರ್ನಿಟಿ ಲೀವ್ ಗಳನ್ನ ಕೊಡ್ತಾರೆ. ಇದು ರಾಜ್ಯಕ್ಕೆ ಸಂಬಂಧ ಹೊಂದಿದೆ. ಇದು ನಮ್ಮ ಒಂದು ಭಾರತ ಸರ್ಕಾರ ಕೊಡೋದಿಲ್ಲ, ರಾಜ್ಯ ಸರ್ಕಾರ ಕೊಡ್ತಾ ಹೋಗುತ್ತೆ. ಮೆಟರ್ನಿಟಿ ರಿಲೀಫ್ ಅಂತ ಇದನ್ನ ಒದಗಿಸಲು ಪ್ರಯತ್ನ ಮಾಡಬೇಕು ಅಂತ ಅದು 42ನೇ ವಿಧಿಯಲ್ಲಿ ಬರುತ್ತೆ. ಮೆಟರ್ನಿಟಿ ರಿಲೀಫ್ ಅಂತ. ಈಗ ನೆಕ್ಸ್ಟ್ ಪೆಟರ್ನಿಟಿ ರಿಲೀಫ್ ಕೂಡ ಬಂದಿದೆ ಇವಾಗ. ಪೆಟರ್ನಿಟಿ ರಿಲೀಫ್ ಅಂದ್ರೆ ಈಗ ಏನು ಮೆನ್ ಇರ್ತಾರೆ, ಅಂದ್ರೆ ಪುರುಷರು ಇರ್ತಾರೆ, ಅವರಿಗೂ ಕೂಡ ಮಕ್ಕಳು ಹುಟ್ಟಿದಾಗ ಅಥವಾ ಪ್ರೆಗ್ನೆಂಟ್ ಆಗಿ ಅವರ ಒಂದು ಹೆಂಡತಿಯವರು ಅಥವಾ ಮಕ್ಕಳು ಹುಟ್ಟಿದಾಗ ಅವರಿಗೂ ಕೂಡ 15 ದಿನದ ಒಂದು ಪೆಟರ್ನಿಟಿ ರಿಲೀಫ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಆರ್ಟಿಕಲ್ 43, ಲಿವಿಂಗ್ ವೇಜ್. ಕಾರ್ಮಿಕರಿಗೆ ಒಂದು ಏನಪ್ಪಾ ಅಂತಂದ್ರೆ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಕೊಡಬೇಕು. ಅಂದ್ರೆ ಕರೆಕ್ಟ್ ಆಗಿ ಅವರಿಗೆ ಏನ್ ಕೊಡಬೇಕು, ಅಮೌಂಟ್ ಪೇ ಮಾಡಬೇಕು. ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಗಳಿಗೆ ಅವರಿಗೆ ಏನ್ ಕೊಡಬೇಕು, ವೇಜಸ್ ಅನ್ನ ಕೊಡಬೇಕು. ವೇಜಸ್ ಅಂತ ಅಂದ್ರೆ ಏನು, ಕೂಲಿಗಳನ್ನ ಕೊಡಬೇಕು. ಅದು 43ನೇ ವಿಧಿಯಲ್ಲಿ ಕಂಡು ಬರುತ್ತೆ. ಲಿವಿಂಗ್ ವೇಜ್ ಅಂತ ಕಾರ್ಮಿಕರಿಗೆ ಇದನ್ನ ಕೊಡಬೇಕು ಅಂತ. ಇದು ಸೋಷಿಯಲ್ ಅಂಡ್ ಕಲ್ಚರಲ್ ಅಪಾರ್ಚುನಿಟೀಸ್ ಮುಖಾಂತರ ದೊರೆಯುವಂತೆ ರಾಜ್ಯ ಪ್ರಯತ್ನ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಅಂದ್ರೆ ಏನು, ಗುಡಿ ಕೈಗಾರಿಕೆಗಳು ಇದನ್ನ ಉತ್ತೇಜನ ಮಾಡಬೇಕು ಅಂತ ಯಾವ ಒಂದು ಆರ್ಟಿಕಲ್ ಹೇಳುತ್ತೆ, ಯಾವ ವಿಧಿ ಹೇಳುತ್ತೆ, 43ನೇ ವಿಧಿ ಹೇಳುತ್ತೆ. ಇಷ್ಟು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ. ಇನ್ನೂ ಕೂಡ ತುಂಬಾ ಇದಾವೆ, ಇವೆಲ್ಲವನ್ನು ಕೂಡ ಮುಂದಿನ ತರಗತಿಯಲ್ಲಿ ಕೊಡೋಣ. ಅದಕ್ಕೂ ಮುಂಚಿತವಾಗಿ ನಾನು ಪ್ರತಿದಿನ ಒಂದು ಕ್ವಶನ್ ನಿಮಗಾಗಿ ಅಂತಾನೆ ಕೊಡ್ತೇನೆ. ಇವತ್ತಿನ ಕ್ವಶನ್ ನೋಡಿ, ಡಿಪಿಎಸ್ಪಿ ಅನ್ನು ನಾವು ಯಾವ ದೇಶದಿಂದ ಎರವಲು ಪಡೆದಿದ್ದೆವು? ಓಕೆನಾ? ಆಪ್ಷನ್ ಎ ನೋಡಿ, ಆಪ್ಷನ್ ಎ USA, ಆಪ್ಷನ್ ಬಿ ಐರ್ಲೆಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಸೌತ್ ಆಫ್ರಿಕಾ. ಯಾವುದು ಇದಕ್ಕೆ ಸರಿಯಾದ ಉತ್ತರ? ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡ್ಕೊಳ್ತಾ ಬನ್ನಿ. ಇವತ್ತಿನ ತರಗತಿ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದಾದ ಮೇಲೆ ಇನ್ನೂ ಕೂಡ ನಮ್ಮ ಒಂದು ಬ್ಯಾಚ್ ಅನ್ನ ಪರ್ಚೇಸ್ ಮಾಡೋರು ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇನ್ನೊಂದ್ಸರಿ ನಾನು ಬ್ಯಾಚ್ ತೋರಿಸ್ತೀನಿ. ಸಂಪೂರ್ಣ ಬ್ಯಾಚ್ ಅಂತ ಕೊಟ್ಟಿದ್ದೀವಿ. ಈ ಒಂದು ಸಂಪೂರ್ಣ ಬ್ಯಾಚ್ ಅನ್ನ 501 ರೂಪಾಯಿನ ನೀವು ಪೇ ಮಾಡಿ ಸಂಪೂರ್ಣ ಬ್ಯಾಚ್ ಅನ್ನ ಪರ್ಚೇಸ್ ಮಾಡಬಹುದು. ತರಗತಿ ಇಷ್ಟ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.